ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಎಂಬ್ರಾಯ್ಡ್ರಿ. ಸೊ ಇನ್ನು ಇವತ್ತಿನ ವಿಡಿಯೋದಲ್ಲಿ ಒಂದು 2 ಡಿಸೈನ್ ಹಾಕಿದ್ದೀನಿ. ತುಂಬ ಸಿಂಪಲ್ ಡಿಸೈನ್ ಅಂದರೆ 400 ರುಪೀಸ್ ರೇಂಜಲ್ಲಿ ಹಾಕೊಂಡು ಕೊಡುವಂಥ ಡಿಸೈನ್ಸು ತುಂಬಾ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ನನಗೆ ಇದಂದರೆ ನಾನು ಇವೆರಡು ಹಾಕಿರೋದು ಫಸ್ಟ್ ಡಿಸೈನ್, ಅಂದರೆ ಇವೆರಡು ನಾನು ಫಸ್ಟ್ ಟೈಮ್ ಹಾಕಿರುವಂತಹ ಡಿಸೈನು. ಅಂದರೆ ಸಾಮಾನ್ಯವಾಗಿ 400 ರೂಪಾಯಿ ಡಿಸೈನ್ ಅಂದರೆ ಯಾರು ಕಸ್ಟಮರ್ ಬಂದಾಗ ನೋಡಿದ್ರೆ ಅದನ್ನು ಲೈಕ್ ಮಾಡಿ ಹಾಕೊಂಡು ಅದನ್ನೇ ಇಷ್ಟಪಟ್ಟು ಹೊರಟೋಗ್ತಾರೆ. ಸೊ ಇದು ಮಾತ್ರ ನಾನು ಹುಡುಕಿ ಅಂದರೆ ಎಲ್ಲ ಸರ್ಚ್ ಮಾಡಿ ಡಿಸೈನ್ಸ್ ಎಲ್ಲ ಹುಡುಕ್ತಾ ಇರ್ತೀವಲ್ವ. ಸೊ ತುಂಬ ಡಿಸೈನ್ಸ್ ಇದ್ದಾವೆ, ಎಲ್ಲ ನೋಡೋಕ್ಕೆ ಟೈಮ್ ಇರಲ್ಲ. ಹಾಗೆ ಹುಡುಕ್ತಾ ಸಿಂಪಲ್ ಡಿಸೈನ್ಗಳನ್ನ ಹುಡುಕ್ತಾ ಒಂದು 2 ಡಿಸೈನ್ ನನಗೆ ಸಿಕ್ತು. ಅಂದರೆ ಇದನ್ನು ಹೊಸದೇ ಹಾಕಬೇಕು ಅಂತೇಳಿ ಹುಡುಕಿಂಥ ಡಿಸೈನು 2 ಡಿಸೈನ್ ಸಿಕ್ತು. ಸೊ 2 ಡಿಸೈನು ಸೆಟ್ ಮಾಡಿಬಿಟ್ಟು ಪೆನ್ ಡ್ರೈವ್ಗೆ ಹಾಕ್ಕೊಂಡು ಹಾಕಿದ್ದೀನಿ. ಸೊ ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಡಿಸೈನ್ ಎರಡೂ ಕೂಡ ತುಂಬ ಚೆನ್ನಾಗಿದೆ. ಹಾಗಾಗಿ ಇವತ್ತು ನಿಮ್ಮ ಹತ್ರ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. 2 ಡಿಸೈನ್ ಹಾಕಿರೋಂತಹ ವಿಡಿಯೋ, ಹೊಸ ಡಿಸೈನು. ಸೊ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ. ಸೊ ಬನ್ನಿ ಫಸ್ಟು ಬ್ಲೌಸ್ನ ತೋರಿಸ್ಬಿಡ್ತೀನಿ. ಇನ್ನು ಇದು ಬಂದುಬಿಟ್ಟು ಜಸ್ಟ್ 400 ರುಪೀಸ್ಗೆ ನಾನು ಹಾಕೊಂಡು ಕೊಟ್ಟಿರೋಂತಹ ಡಿಸೈನು. ಇನ್ನು ಇದು ಬಂದುಬಿಟ್ಟು ನೋಡಿ, ಹ್ಯಾಂಡ್ಗೆ ಎಷ್ಟು ಚೆನ್ನಾಗಿ ದೊಡ್ಡದಾಗಿ ಹೂವು ಬಂದಿದೆ. ಸೊ ಇದು ಬಂದುಬಿಟ್ಟು ನಿಮಗೆ ಮಿನಿಮಮ್ ಅಂದರು 6 ಇಂಚು 6 ತಡ್ನ ಅಂದರೆ 7 ಹತ್ರ ಬರುತ್ತೆ. ಸೊ ಅಷ್ಟು ಚೆನ್ನಾಗಿದೆ ಇದು ಡಿಸೈನು. ಜಸ್ಟ್ ನಾನು 400 ರುಪೀಸ್ಗೆ ಅಂದರೆ ವರ್ಕು ಮಾಡಿ ಸ್ಟಿಚ್ಚು ಮಾಡಿ ಕೊಟ್ಟಿರೋ ಅಂಥದ್ದು. ಎರಡೂ ಹೂವು ಬಂದಿರೋವಂಥ ಡಿಸೈನು, ತುಂಬಾ ಚೆನ್ನಾಗಿರುವಂತಹ ಡಿಸೈನು. ಇದು ಇನ್ನೊಂದು ಏನು ಗೊತ್ತಾ, ಎಲ್ಲ ಬರೀ ಒಂದೇ ಕಲರ್ ಕಾಂಬಿನೇಷನಲ್ಲೇ ಬಂದಿರೋವಂಥದ್ದು ಫ್ಲವರು. ಅಂದರೆ ಇದಕ್ಕೆ ಕಲರ್ ಕಾಂಬಿನೇಷನ್ನೇ ಇಲ್ಲ, ಎರಡು ಇಲ್ಲ, ಜಸ್ಟ್ ಒಂದೇ ಕಲರು. ಬಟ್ ಒಂದೇ ಕಲರ್ ಆದರೂ ಎಷ್ಟು ಚೆನ್ನಾಗಿದೆ ಅಲ್ವಾ, ತುಂಬಾ ಚೆನ್ನಾಗಿದೆ. ನನಗಂತೂ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಇನ್ನು ಸಿಲ್ವರ್ ಅಂದರೆ ಒಂಥರ ಕ್ರೀಮ್ ಟೈಪಲ್ಲಿ ಬಂದಿರುವಂತಹ ಇದಕ್ಕೆ ಗೋಲ್ಡಲ್ಲಿ ನಾನು ಮಣ್ಣಿನ ಹಾಕ್ತೀನಿ, ಅಂದರೆ ಗೋಲ್ಡಲ್ಲಿ ಕುಂದನ್ನು ಹಾಕ್ಸ್ಕೊಂಡಿದ್ದೀನಿ. ಅವಾಗ 2 ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಬಟ್ ಇದು ಫುಲ್ಲಿ ಒಂದೇ ಕಲರ್ ಕಾಂಬಿನೇಷನಲ್ಲಿ ಹಾಕಿರೋವಂಥದ್ದು ತುಂಬ ಚೆನ್ನಾಗಿದೆ. ಜಸ್ಟ್ 400 ರುಪೀಸ್ಗೆ ಕಣ್ಣು ಮುಚ್ಕೊಂಡು ಕೊಡ್ಬೋದು ಈ ಒಂದು ಡಿಸೈನ್ಗೆ. ಸೊ ಇನ್ನು ಈ ವಿಡಿಯೋ ಬಂದುಬಿಟ್ಟು ನೋಡಿ, ಈ ಒಂದು ಡಿಸೈನ್ ಬಂದುಬಿಟ್ಟು ನೋಡಿ ಇದಿದೆ, ಇದು ಕೂಡ ತುಂಬಾ ಚೆನ್ನಾಗಿದೆ. ಇದು 2 ಕಲರ್ ಕಾಂಬಿನೇಷನಲ್ಲಿ ಹಾಕಿರೋವಂಥದ್ದು. ಬ್ಲೌಸು ಇದು ತುಂಬ ಚೆನ್ನಾಗಿಲ್ಲ, ಕ್ಲಾತು ತುಂಬಾ ತೆಳು ಇತ್ತು ಬ್ಲೌಸು. ಸ್ವಲ್ಪ ತಿಕ್ಕಾಗಿದ್ದರೆ ಇನ್ನೂ ಚೆನ್ನಾಗಿ ತಿಕ್ಕಾಗಿ ಬಂದಿರೋದು ಥ್ರೆಡ್ಡು. ಸೊ ಇದು ಬಂದುಬಿಟ್ಟು ಸ್ವಲ್ಪ ಅಂದರೆ ತುಂಬ ತೆಳು ಇರೋದ್ರಿಂದ ಇಷ್ಟು ಇದಾಗಿ ಬಂದಿರೋವಂಥದ್ದು. ಬಟ್ ನೋಡಿ, ಹ್ಯಾಂಡ್ಗೆ ಈ ಥರ ಬುಟ್ಟ ಹಾಕಿದ್ದೀನಿ. ಸೊ ಚಿಟ್ಟೆ ಥರ ಬಂದಿದೆ. ಇದು ಕೂಡ ಇನ್ನೂ ಫುಲ್ ಸ್ಲೀವ್ ಬರುತ್ತೆ, ಅವ್ರದ್ದು ಬಂದುಬಿಟ್ಟು ಹಾಫ್ ಸ್ಲೀವ್ ಇತ್ತು, ಹಾಗಾಗಿ ಇದು ಕಟ್ ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ಉದ್ದ ಇದ್ದಿದ್ರೆ ಇನ್ನೊಂದು 2 ಲೈನು ಈ ಥರ ಎಕ್ಸ್ಟ್ರಾ ಬುಟ್ಟ ಬರ್ತಾಯಿತ್ತು. ಸೊ ಅವ್ರದ್ದು ಹಾಫ್ ಸ್ಲೀವ್ ಇರೋದ್ರಿಂದ ಸೊ ಡಿಸೈನು 2 ಲೈನು ಎಕ್ಸ್ಟ್ರಾ ಹೋಗ್ಬಿಟ್ಟಿದೆ. ಸೊ ಇದು ಕೂಡ ನೋಡಿ ಜಸ್ಟ್ 400 ರುಪೀಸ್ಗೆ ನಾನು ವರ್ಕ್ ಮಾಡಿ ಹೊಲಿಸಿ ಬ್ಲೌಸ್ನ ಹಾಕಿರೋ ಅಂಥದ್ದು. ಸೊ 400 ರೂಪಾಯಿಗೆ ಆರಾಮಾಗಿ ಕಣ್ಣು ಮುಚ್ಕೊಂಡು ಕೊಡ್ಬೋದು. ಸೊ ಇದು ಇದೆಯಲ್ಲ, ಇದು ನಿಮಗೆ ಹ್ಯಾಂಡು ಅಂದರೆ ನಿಮಗೆ ಜಿಗ್ಜಾಗ್ ಮಿಷಿನಲ್ಲಿ ಹಾಕ್ತಾರಲ್ಲ ಆ ಥರ ಬರೋದಿಲ್ಲ, ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಹ್ಯಾಂಡಲ್ಲಿ ಇವಾಗ ನಿಮಗೆ ಮಾಮೂಲಿ ಜಿಗ್ಜಾಗ್ ಮಿಷಿನಲ್ಲಿ ಹೊರೀತಾರಲ್ಲ, ಅದಕ್ಕಿಂತನೂ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿದ್ರೆ ಅಲ್ವಾ, ಜಸ್ಟ್ 400 ರುಪೀಸ್ಗೆ ನಾನು ಈ ಡಿಸೈನ್ ಹಾಕೊಂಡು ಕೊಟ್ಟಿರೋದು. ಇನ್ನೊಂದು ಏನಂದರೆ, ಈ ಥರ 400 ರೂಪಾಯಿಗೆ ಯಾರಾದರೂ ಹಾಕೊಂಡು ಕೊಡ್ತಾರೆ ಇಷ್ಟು ಚೆನ್ನಾಗಿ, ಕೈ ಹ್ಯಾಂಡ್ಗೆಲ್ಲ ಬುಟ್ಟ ಕೊಟ್ಬಿಟ್ಟು ಇಷ್ಟು ಚೆನ್ನಾಗಿ, ನಿಜವಾಗ್ಲೂ ತುಂಬ ಕಮ್ಮಿ ಆ ಥರ ಹಾಕೊಂಡು ಕೊಡೋದು. ಆಮೇಲೆ ತುಂಬ ಜನ ಹೇಳ್ತಾರೆ 250-300ಗೆಲ್ಲ ಹಾಕಿಸ್ತೆ ಅಂತ. ಸೊ 250-300 ಎಲ್ಲ ಬಂದುಬಿಟ್ಟು ಆಲ್ಮೋಸ್ಟ್ ಜಿಗ್ಜಾಗ್ ಮಿಷಿನಲ್ಲಿ ಹಾಕೊಂಡು ಕೊಡ್ತಾರೆ. ಸೊ ಕೆಲವು ಕಡೆ ಜಿಗ್ಜಾಗ್ ಮಿಷಿನಲ್ಲಿ ವರ್ಕ್ ಮಾಡ್ತಾರೆ, ವರ್ಕ್ ಕಲ್ತಿರೋರು ಜಿಗ್ಜಾಗ್ ಮಿಷಿನ್ 250-300ಗೂ ಮಾಡ್ತಾರೆ. ಬಟ್ ಈ ಫಿನಿಶಿಂಗ್ ಬರಲ್ಲ, ಮೆಷಿನ್ ಫಿನಿಶಿಂಗು ಯಾವುದೇ ಕಾರಣಕ್ಕೂ ಯಾವುದೇ ಥರ ಜಿಗ್ಜಾಗ್ ಮಿಷಿನಲ್ಲಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಕೂಡ ನೋಡಿದ್ದೀನಿ ಜಿಗ್ಜಾಗ್ ಮಿಷಿನಲ್ಲಿ ಈ ಥರ ಥ್ರೆಡ್ ಈ ಥರ ಕಂಪ್ಲೀಟ್ ಅಂದರೆ ಈ ಥರ ಫಿನಿಶಿಂಗ್ ಅದರಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಇನ್ನು 250-300 ರೇಂಜಲ್ಲಿ ಈ ಥರ ಹಾಕೊಂಡು ಕೊಡೋಕ್ಕೂ ಸಾಧ್ಯ ಇಲ್ಲ. ಜಸ್ಟ್ ಒಂದೊಂದು ಫ್ಲವರ್ ಚಿಕ್ಕದಾಗಿ ಹಾಕಿ ಕೊಡ್ತಾರೆ. ಬಟ್ ಇದು ನಾನು 400 ರುಪೀಸ್ಗೆ ಸ್ಟೋನ್ ಚೈನ್ ವಿತ್ ಬಾಲ್ ಚೈನ್ ಸಮೇತ ಹಾಕಿ ಕೊಟ್ಟಿರುವಂಥದ್ದು. ಸೊ ಕೆಲವೊಂದು ರೇಂಜು ಕೆಲವೊಂದು ಡಿಸೈನ್ಗೆ ಇದ್ದೇ ಇರುತ್ತೆ. ಯಾವುದೂ ಕೂಡ ಆ ಒಂದು ಡಿಸೈನ್ಗೆ ಯಾವುದೇ ಥರ ಅದೇ ಅಮೌಂಟ್ಗಳಿರುತ್ತೆ. ಯಾವುದೂ ಮೆಜರ್ಮೆಂಟ್ ಮಾಡೋಂಗಿಲ್ಲ. ಅದನ್ನು ನಾನು 400 ರೂಪಾಯಿಗೆ ತೊಗೊಂಬಂದು ಹಾಕೋಂಗಿಲ್ಲ, ಇದನ್ನು ಅವ್ರು ತೊಗೊಂಡೋಗಿ 250-300ಗೆ ಹಾಕೊಳ್ಳೋಂಗಿಲ್ಲ. ಹಾಗೆ ಒಂದೊಂದು ಡಿಸೈನ್ ಒಂದೊಂದು ಥರ ಇರುತ್ತೆ. ಮತ್ತು ಇನ್ನೊಂದು ಅವ್ರ ಹತ್ರ ಇರೋ ಡಿಸೈನ್ಸ್ ಎಲ್ಲ ಬೇರೆ ಥರ ಇರುತ್ತೆ. 250-300 ರೇಂಜ್ಗೆಲ್ಲ ಹಾಕೊಂಡು ಕೊಡ್ತಾರೆ. ಸೊ ನನ್ನ ಹತ್ರ ಇರೋದು ನಾನು ಆಲ್ಮೋಸ್ಟ್ ಯಾವಾಗಲೂ 400 ರೇಂಜಲ್ಲೇ ನಾನು ಸ್ಟಾರ್ಟ್ ಮಾಡೋದು. ಯಾವುದೇ ಥರ 250 ಆಗಲಿ 300 ಆಗಲಿ ಇಲ್ಲ. ಇನ್ನು ಈ ಡಿಸೈನ್ನ ಸ್ಟೋನ್ ಚೈನ್ ಬೇಡ, ಬಾಲ್ ಚೈನ್ ಬೇಡ ಅಂತ ಅಂದರೆ ನಾನು 350ಗೆ ಹಾಕಿ ಕೊಡ್ತೀನಿ. 400 ಬೇಕು ಅಂತಂದರೆ ಸ್ಟೋನು ವಿತ್ ಬಾಲ್ ಚೈನ್ ಸಮೇತ ಎಲ್ಲನೂ ಹಾಕಿ ಕೊಡ್ತಾ ಇರೋವಂಥದ್ದು. ಒಂದು ವೇಳೆ ಕೆಲವರು ಸ್ಟೋನ್ ಚೈನ್ ಬೇಡ, ನನಗೆ ಎಷ್ಟೋ ಜನ 400 ರೂಪಾಯಿ ಜಾಸ್ತಿ ಆಯಿತು 350ಗೆ ಹಾಕೊಡಿ ಅಂತ ಅಂದಾಗ ನಾನು ಸ್ಟೋನ್ ಚೈನ್ ಬಾಲ್ ಚೈನ್ ಎಲ್ಲನೂ ಸ್ಕಿಪ್ ಮಾಡಿಬಿಡ್ತೀನಿ, ಸ್ಟೋನ್ ಕೂಡ ಸ್ಕಿಪ್ ಮಾಡ್ತೀನಿ. ಸೊ ಬರೀ ಒಂದು ಡಿಸೈನ್ ಹಾಕೊಂಡು ಕೊಡ್ತೀನಿ 350ಗೆ ಅಷ್ಟೇ ಲಾಸ್ಟು, ಅದಕ್ಕೂ ಕಮ್ಮಿ ನಾನು ಖಂಡಿತವಾಗ್ಲೂ ಹಾಕೊಡಲ್ಲ. ಫಸ್ಟು 300ಗೆ ಹಾಕೊಂಡು ಕೊಡ್ತಾಯಿದ್ದೆ, ಯಾವಾಗ ಎಲ್ಲ ಕರೆಂಟ್ ಬಿಲ್ ಎಲ್ಲ ರೇಟ್ ಜಾಸ್ತಿ ಆಯ್ತಲ್ಲ, ಸೊ ಆವಾಗಿಂದ ನಾನು 400 ಮಾಡಿದ್ದೀನಿ. ಅದೊಂದೇ 400 ಮಾಡಿ, ಇನ್ನು ಯಾವ ಡಿಸೈನು ನಾನು ರೇಟ್ನ ಜಾಸ್ತಿ ಮಾಡಿಲ್ಲ, ಎಲ್ಲನೂ ಸೇಮ್ ಇದೆ. ಇದೊಂದು ಮಾತ್ರ ಜಾಸ್ತಿ ಮಾಡಿದ್ದೀನಿ. ಸೊ ಇನ್ನೊಂದು ಏನು ಗೊತ್ತಾ, ಕೆಲವು ಕಡೆ ಕೆಲವು ಹಳ್ಳಿಗಳಲ್ಲಿ ಕೆಲವು ಊರುಗಳಲ್ಲಿ ಸಿಟಿಗಳಲ್ಲಿ ಸೊ ಅಮೌಂಟ್ ತೊಗೊತಾರೆ. ಸೊ ಈ ಡಿಸೈನೇ 500 ರೂಪಾಯಿ ತೊಗೋತಾರೆ ಕೆಲವು ಕಡೆ. ನಾನು ಎಲ್ಲೋ ಒಂದು ಸಾರಿ ಹೋಗಿದ್ದೆ, ಐ ಥಿಂಕ್
ಪಾವಗಡ ಹತ್ರ ಒಂದು ಮಿಷಿನ್ ಇತ್ತು ಅಂತೇಳಿ ಹೋಗಿದ್ದು. ಸೊ ಆವಾಗ ಅವರು ಈ ಡಿಸೈನ್ ಇಷ್ಟು ಇಲ್ಲ, ಇನ್ನೂ ಕಮ್ಮಿ ಇದೆ, 500 ತೊಗೊಳ್ತಾ ಇದ್ರು. ನಾ 500 ಹಾಕೋ ಡಿಸೈನ್ 700 ಹೇಳ್ತಾ ಇದ್ರು. ಸೊ ನನಗೆ ಆಶ್ಚರ್ಯ ಆಯಿತು. ಹಂಗೆ ಲೆಕ್ಕ ಹಾಕೊಂಡ್ರೆ ನಾವೇ ಕಮ್ಮಿ ಆಗ್ತಾಯಿದ್ದೀನಲ್ಲ, ನಾನೇ ಕಮ್ಮಿ ಆಗ್ತಾಯಿದ್ದೀನಿ. 500ಗೆ ಇಷ್ಟು ಚೆನ್ನಾಗಿ ಹಾಕೊಂಡು ಕೊಡ್ತಾ ಇದ್ದೀನಿ. ಸೊ ಅವರು 400ಗೆ ಇಷ್ಟು ಚೆನ್ನಾಗಿ ಹಾಕೊಂಡು ಕೊಡ್ತಾ ಇದ್ದೀನಿ. 500 ಅವ್ರು ಇದನ್ನು ಹೇಳ್ತಾ ಇದ್ದಾರೆ. ನಾನು 500 ಹಾಕೊಳ್ಳೋ ಡಿಸೈನ್ ಅವರು 700 ಹೇಳ್ತಾ ಇದ್ದಾರೆ. ಸೊ ನಾನೇ ಕಮ್ಮಿ ಹಾಕೊಂಡು ಕೊಡ್ತಾ ಇದ್ದೀನಿ ಅಂತ ನನಗೆ ಫೀಲ್ ಆಯಿತು. ಸೊ ಕೆಲವು ಕಡೆ ಇದೇ ಡಿಸೈನೇ 3 ಅಂದರೆ ಇನ್ನೂ ಸ್ವಲ್ಪ 350ಗೂ 300ಗೂ ಕೂಡ ಹಾಕೊಂಡು ಕೊಡ್ಬೋದು. ಅಂದರೆ ಕೆಲವರು ಕಸ್ಟಮರ್ಸ್ ಬರಲಿ ಅಂತ ಕೂಡ ಮಾಡ್ಬೋದು. ಸೊ ಕೆಲವೊಂದು ನಮಗೆ ಗಿಟ್ಟಿದ್ರೆ ಖಂಡಿತವಾಗ್ಲೂ ಮಾಡ್ಬೋದು, ನಮಗೆ ಗಿಟ್ಟಲ್ಲ. ಮತ್ತು ಇದೊಂದು ನಮಗೆ ಕೆಲವೊಂದು ಸುಮ್ಮನೆ ತುಂಬ ಕಮ್ಮಿಗೆ ಸ್ಟೋನ್ ಎಲ್ಲ ಲೆಸ್ ಮಾಡಿ ಎಲ್ಲ ಹಾಕೊಂಡು ಕೊಡೋಕ್ಕೆ ನನಗೂ ಕೂಡ ಇಷ್ಟ ಆಗಲ್ಲ. ಒಂದು ಪರ್ಫೆಕ್ಟ್ ಫಿನಿಶಿಂಗ್ ಚೆನ್ನಾಗಿರಬೇಕು ಡಿಸೈನ್ ಅಂತಂದರೆ ತುಂಬ ಚೆನ್ನಾಗಿ. ಇನ್ನು 300ಗೆ ಹಾಕಿಸ್ಕೊಳ್ತಾರೆ, ಏನೂ ಚೆನ್ನಾಗಿ, ಯಾಕೆ ಇನ್ನೂ 100 ರೂಪಾಯಿ ಕೊಟ್ಬಿಟ್ಟು ಇಷ್ಟು ಚೆನ್ನಾಗಿರೋದು ಹಾಕಿಸ್ಕೊಳ್ರೆ ಬೇಡ ಅನ್ನುತ್ತಾ. ಸೊ ತುಂಬ ಜನ ಹಂಗೂ ಕೂಡ ಯೋಚನೆ ಮಾಡ್ತಾರೆ. ಇನ್ನು ನಾನು ಬಂದುಬಿಟ್ಟು 400 ಕಮ್ಮಿ ನಾನು ಯಾವತ್ತೂ ಹಾಕೊಂಡು ಕೊಟ್ಟಿಲ್ಲ. ಆದರೆ ಸ್ಟೋನ್ ಚೈನ್ ಬಿಟ್ಟು 350ಗೆ ಹಾಕಿದ್ದೀನಿ. ಅದು ಸಲ ಸ್ಟೋನ್ ಚೈನ್ ಸಮೇತನೇ ಹಾಕಿ ಕೊಟ್ಬಿಡ್ತೀನಿ 350ಗೆ. ಬಟ್ ನಾನು 400 ಸೇಲ್ ಮಾಡ್ತಾ ಇರೋದು. ನನಗೆ 350ಗೆ ನಮಗೂ ಏನೂ ಗಿಟ್ಟೋದಿಲ್ಲ, ಹಾಗಾಗೋಸ್ಕರ ಅಷ್ಟೇ. ಸೊ ಡಿಸೈನ ನೋಡಿ, ಕೆಲವು ಡಿಸೈನ ನೋಡಿದ ಮೇಲೇ ಅಮೌಂಟ್ ಕೊಡಿ. ಸುಮ್ಮನೆ ಯಾವಾಗೋ ಹಾಕಿರ್ತಾರೆ 300 ಕೊಟ್ಟು ಬರ್ತಾರೆ, ಅದರಲ್ಲಿ ಏನೂ ಇರಲ್ಲ, ಅಷ್ಟು ಚೆನ್ನಾಗಿರಲ್ಲ. ನಮ್ಮ ಒಂದು ಡಿಸೈನು ಕಂಪೇರ್ ಮಾಡಬೇಕು, ಅವ್ರ ಡಿಸೈನು ಕಂಪೇರ್ ಮಾಡಿ ನೋಡಿ ಗೊತ್ತಾಗುತ್ತೆ. ಸೊ ಹಿಂಗಿರುತ್ತೆ ಸಿಟಿಗಳ ಕಡೆ, ಇಷ್ಟು ಅಮೌಂಟ್ಗೆ ಕೆಲವರು ಕಸ್ಟಮರ್ಸ್ಗಳು ಹಿಂಗೆ ಕೇಳೋದು. ಹಂಗಾಗಿ ಸೊ ಎಷ್ಟೋ ಜನಕ್ಕೆ ನಿಮ್ಗೆ ಗೊತ್ತಿರುತ್ತೆ ಲೇಡೀಸ್ಗಳಿಗೆ ಹೆಂಗೆಲ್ಲ ಮ್ಯಾನೇಜ್ ಮಾಡಬೇಕು, ಹೆಂಗೆಲ್ಲ ನಾವು ಮ್ಯಾನೇಜ್ ಮಾಡ್ತಾಯಿದ್ದೀವಿ ಅಂತ. ಸೊ ಇದನ್ನು ನೋಡಿ ನಾನು 400 ರೂಪೀಸ್ಗೆ ಹಾಕ್ಕೊಟ್ಟಿದ್ದೀನಿ. ಒಟ್ಟು ತುಂಬ ಚೆನ್ನಾಗಿದೆ ಡಿಸೈನು. ಸೊ ಸ್ಟೋನ್ ಚೈನ್ ಬಣ್ಣದ 350ಗೆ ಹಾಕೊಂಡು ಕೊಡ್ತಾಯಿದ್ದೀನಿ. ಸೊ ಲಾಸ್ಟ್ ನಮ್ಮ ಹತ್ರ ಬಂದ್ಬಿಟ್ಟು 400ದಿಂದನೇ ಸ್ಟಾರ್ಟಿಂಗ್ ಇರೋದು. ಯಾರೇ ಬಂದು ಕೇಳಿದ್ರು 400ದಿಂದನೇ ಸ್ಟಾರ್ಟಿಂಗ್ ಇರೋದು ಅಂತ ಕೂಡ ನಾನು ಹೇಳ್ತೀನಿ. ಸೊ ನಾವು ಎರಡರಲ್ಲಿ ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಸೊ ನಿಮ್ಮ ಊರುಗಳಲ್ಲಿ ನೀವು ಯಾವುದಾದ್ರೂ ಎಷ್ಟೆಷ್ಟು ರೇಂಜಿಂದ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.